ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಕಾಜಲ್ ಹಚ್ಕೋತೀವಿ, ಕಣ್ಣು ಕೆಳಗಡೆ ಎಲ್ಲ ಕಪ್ಪಾಗ್ಬಿಟ್ಟಿರುತ್ತೆ. ಎಷ್ಟೇ ಸಲ ಸೋಪಲ್ಲಿ ವಾಶ್ ಮಾಡಿದ್ರು ಸಹ ಕೆಲವೊಂದು ಸಲ ಹೋಗಲ್ಲ. ಆವಾಗ ನಾವು ಈ ರೀತಿ ಸಾಫ್ಟ್ ಟಿಶ್ಯೂ ತೊಗೋಬೇಕು. ವೆಟ್ ಟಿಶ್ಯೂ ತೊಗೊಂಡ್ರೂ ಪರವಾಗಿಲ್ಲ. ಅದಕ್ಕೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಸಾಫ್ಟ್ ಟಿಶ್ಯೂಯಿಂದ ಒರೆಸ್ಕೋತಾ ಬರಬೇಕು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನೋಡಿ, ಕೊಬ್ಬರಿ ಎಣ್ಣೆಯಿಂದ ಒರೆಸೋದ್ರಿಂದ ಕಣ್ಣಲ್ಲಿ ಕಾಜಲ್ ಎಷ್ಟು ಹಚ್ಚಿರ್ತೀವೋ ಅದೆಲ್ಲ ನೀಟಾಗಿ ಬಂದುಬಿಟ್ಟಿರುತ್ತೆ. ಮತ್ತು ನಾವು ಒರೆಸ್ಕೊಂಡಿದ್ದಾದಮೇಲೆ ಡ್ರೈ ಟಿಶ್ಯೂ ಒಂದು ತೊಗೊಂಡು ಸಾಫ್ಟಾಗಿರೋದು, ವೆಟ್ ಟಿಶ್ಯೂ ಸಾಫ್ಟಾಗಿರೋದು ತೊಗೋಬೇಕು. ಜೋರಾಗಿ ರಬ್ ಮಾಡಿದ್ರೆ ಕಣ್ಣೂರಿ ಬಂದುಬಿಡುತ್ತೆ. ಡ್ರೈ ಟಿಶ್ಯೂ ತೊಗೊಂಡು ನೀಟಾಗಿ ಒರೆಸ್ಕೊಂಬಿಟ್ರೆ ಎಷ್ಟೇ ಕಾಜಲ್ ಇದ್ರೂ ಕಣ್ಣು ಕೆಳಗಡೆ ಅಥವಾ ಕಣ್ಣಿಗೆ ಅಪ್ಲೈ ಮಾಡಿರೋದಿದ್ರು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಕೊಬ್ಬರಿ ಎಣ್ಣೆಯಿಂದ. ನೆಕ್ಸ್ಟ್ ಟಿಪ್ ಬಂದು ಹೆಂಚು. ನಾವು ದೋಸೆ ಮಾಡಿ ಅಥವಾ ಚಪಾತಿ ಮಾಡಿದಾದಮೇಲೆ ಸೈಡಲ್ಲೆಲ್ಲ ಜಿಟ್ಟು ಕೂತ್ಬಿಟ್ಟಿರುತ್ತೆ. ಈ ರೀತಿ ಅಂಟಂಟಾಗ್ಬಿಟ್ಟು ಧೂಳೆಲ್ಲ ಕೂತಿರುತ್ತೆ. ನಾವು ಇವಾಗ ಶೆಕೆ ಅಂತ ಕಿಟಕಿ ಬೇರೆ ತೆಗ್ದಿರ್ತೀವ, ಮಾಡಿದ್ದಾದಮೇಲೆ ಈ ರೀತಿ ಆಗಿಬಿಟ್ಟಿತ್ತು. ಸೊ ನಾವು 1 ವಾರ ಅಥವಾ 2 ವಾರ ತೊಳಿಲಿಲ್ಲ ಅಂದ್ರೂ ಸಹ ಈ ರೀತಿ ಜಿಟ್ಟು ಕಟ್ಬಿಟ್ಟು ಕಲೆಗಳೆಲ್ಲ ಆಗ್ಬಿಟ್ಟಿರುತ್ತೆ ಹೆಂಚಿನ ಮೇಲೆ ಅಥವಾ ತವಾ ಮೇಲೆ. ಆವಾಗ ನಾವು ಒಂದು ಸ್ವಲ್ಪ ಉಪ್ಪು ಮತ್ತು ನಾನಿಲ್ಲಿ ಸರ್ಫ್ ಪೌಡರ್ ಹಾಕ್ಕೊಂಡಿದ್ದೀನಿ. ನಾವು ವಾಶ್ ಮಾಡೋ ಲಿಕ್ವಿಡ್ ಇದ್ದರೆ ಅದನ್ನಾದರೂ ಹಾಕ್ಕೋಬೋದು, ಅಥವಾ ಪಾತ್ರೆ ತೊಳೆಯೋ ಲಿಕ್ವಿಡ್ ಇದ್ದರೆ ಅದನ್ನಾದರೂ ಹಾಕ್ಕೋಬೋದು. ನಾನಿಲ್ಲಿ ಒಂಚೂರು ಸರ್ಫ್ ಪೌಡರು ಮತ್ತು ಉಪ್ಪು ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಹೆಂಚನ್ನ ಬಿಸಿ ಮಾಡಿಕೊಂಡು ಈ ರೀತಿ ಸ್ಟೀಲ್ ನಾರು ತೊಗೋಬೇಕು. ಸ್ಟೀಲ್ ನಾರು ತೊಗೊಂಡು ಹೆಂಚು ಬಿಸಿ ಆಗುತ್ತಲ್ವ, ಆ ಉಪ್ಪು ಮತ್ತು ಸರ್ಫ್ ಜೊತೆಗೆ ನೀರು ಹಾಕ್ಬಿಟ್ಟು ಈ ರೀತಿ ಬಿಸಿ ಇರುವಾಗಲೇ ಸ್ಟೀಲ್ ನಾರನ್ನ ಈ ರೀತಿ ಚಾಕುವಿಂದ ಇಟ್ಕೊಂಡು ನೀಟಾಗಿ ಸುತ್ತೂ ಉಜ್ಕೋತಾ ಬರಬೇಕು. ನೀರು ಚೆನ್ನಾಗಿ ಬಿಸಿಯಾಗಿ ಆ ಸುತ್ತು ಇರೋ ಆ ಕಪ್ಪಕ್ಕಿರೋದು ಜಿಟ್ಟೆಲ್ಲ ಬಂದುಬಿಡಬೇಕು. ಆ ರೀತಿ ನಾವು ಆ ನಾರಿಂದ ಚೆನ್ನಾಗಿ ಸುತ್ತೂ ಉಜ್ಕೋಬೇಕು. ಉಜ್ಕೊಂಡಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ನೋಡಿ ಎಷ್ಟು ಕಪ್ಪಕ್ಕಾಗಿದೆ. ಅದನ್ನು ನಾವು ಈ ರೀತಿ ಸಿಂಕಲ್ಲಿ ಇಟ್ಕೊಂಡು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಮತ್ತೆ ಸ್ಟೀಲ್ ನಾರು ತೊಗೊಂಡು ಒಂದು ಸ್ವಲ್ಪ ಸೋಪ್ ಆದರೂ ಹಾಕ್ಕೋಬೋದು, ಅಥವಾ ಅದರಲ್ಲೇ ಇರುತ್ತಲ್ವ, ಅಲ್ಲೇ ನಾವು ಸರ್ಫ್ ಹಾಕಿರ್ತೀವಲ್ಲ ಆ ಅಂಶ ಇರುತ್ತೆ. ಸೊ ಅದರಿಂದ ಸೈಡಲ್ಲೆಲ್ಲ ನೀಟಾಗಿ ಉಜ್ಕೋಬೇಕು. ಉಜ್ಕೊಂಡ್ರೆ ಆ ಸೈಡಲ್ಲಿರೋ ಜಿಡ್ಡಿನ ಅಂಶ ಮತ್ತು ಕಪ್ಪಕ್ಕಿರೋ ಕಲೆಗಳೆಲ್ಲ ಹೊಟ್ಟೋಗ್ಬಿಟ್ಟು ಕ್ಲೀನ್ ಆಗುತ್ತೆ. ನಾವು ಜಾಸ್ತಿ ಜಿಡ್ಡೇನಾದರೂ ಆದರೆ ಫಸ್ಟ್ ಬಿಸಿ ಮಾಡಿ ಉಪ್ಪಿಂದ ಉಜ್ಕೊಂಡು ಆಮೇಲೆ ನಾವು ಈ ರೀತಿ ಸರ್ಫ್ ಹಾಕಿ ವಾಶ್ ಮಾಡ್ಕೋಬೋದು. ಬಿಸಿನಲ್ಲೇ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಹಿಂದೆ ಇರೋ ಆ ಕಲೆಗಳು ಮತ್ತು ಮುಂದೆ ಆ ಸೈಡಲ್ಲಿ ಕಪ್ಪು ಕಲೆಗಳಾಗ್ಬಿಟ್ಟಿರುತ್ತೆ. ಜಿಟ್ಟೆಲ್ಲ ಕೂತು ಅದೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ರೀತಿ ನಾವು ಹೆಂಚನ್ನ ಆಗಾಗ 15 ಡೇಸ್ ಒನ್ಸ್ ಆಗಲಿ ಅಥವಾ ವೀಕ್ಲಿ ಒನ್ಸ್ ಆಗಲಿ ಕ್ಲೀನ್ ಮಾಡ್ಕೋತಾ ಇರಬೇಕು. ನಾವು ದೋಸೆ ಮಾಡಬೇಕಾದ್ರೆ ಪ್ರತಿ ಸಲ ತೊಳೆದು ಹಾಗೆ ಮಾಡ್ತಾ ಇರ್ತೀವಿ. ಈ ರೀತಿ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೋಬೇಕು ಆಗಾಗ, ಇಲ್ಲಾಂದರೆ ಸೈಡಲ್ಲೆಲ್ಲ ಆ ಜಿಡ್ಡೆಲ್ಲ ಕೂತ್ಬಿಟ್ಟಿರುತ್ತೆ. ಕಬ್ಬಿಣದ ಹೆಂಚಾದರೆ ನಾವು ತೊಳೆದಿದ್ದಾದಮೇಲೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿಟ್ಬಿಡ್ಬೇಕು. ಇಲ್ಲ ಅಂದರೆ ಅದು ಒಂಥರ ಕಬ್ಬಿಣ ಅಂಶ ಎಲ್ಲ ಕೆಂಪಕ್ಕಾಗ್ಬಿಟ್ಟಿರುತ್ತೆ ಬಟ್ಟೆಯಿಂದ ಒರೆಸಿಲ್ಲ ಅಂದರೆ. ಆಮೇಲೆ ನಾವು ಒಂದು ಚೂರು ಆಯಿಲ್ ಹಾಕಿ ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಹೆಂಚು ನೀಟಾಗಿ ಕ್ಲೀನ್ ಆಗಿದೆ. ಈ ರೀತಿ ನಾವು ಬಿಸಿ ಮಾಡಿಬಿಟ್ಟು ಸೈಡಲ್ಲಿ ಏನಾದರೂ ತುಂಬ ಜಿಡ್ಡಿದ್ರೆ ನಾವು ಸ್ಟಾರ್ಟಿಂಗು ಸರ್ಫಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಈ ರೀತಿ ಚಾಕು ತೊಗೊಂಡು ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು. ಸೈಡಲ್ಲೆಲ್ಲ ಜಿಡ್ಡಿರೋದೆಲ್ಲ ಕಪ್ಪಕ್ಕಿರೋದೆಲ್ಲ ಬಂದುಬಿಡುತ್ತೆ. ಆಮೇಲೆ ನಾವು ಸರ್ಫ್ ಹಾಕಿ ವಾಶ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ಸ್ಟವ್ ಕ್ಲೀನ್ ಮಾಡ್ಕೋಬೇಕು ಅಂದರೆ ನೋಡಿ, ನಾನು 1 ವಾರ ಆಗಿಬಿಟ್ಟಿತ್ತು, ಉಜ್ಜೆ ಇರಲಿಲ್ಲ. ಮತ್ತು ಆ ಸೈಡಲ್ಲಿ ಸ್ಟವ್ ಹತ್ರ ಎಲ್ಲ ಕೆಂಪಕ್ಕಾಗ್ಬಿಟ್ಟು ಬರ್ನರ್ ಹತ್ರ ಎಲ್ಲ ನೆಟ್ ಹತ್ರ ಎಲ್ಲ ಕಪ್ಪಕ್ಕಾಗ್ಬಿಟ್ಟಿದೆ. ಅದಕ್ಕೆ ನಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲೆ ತೊಗೊಂಡು ಅದಕ್ಕೆ ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಅಡುಗೆ ಸೋಡಾ 1 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ವಿನೇಗರ್ ಹಾಕ್ಕೊಂಡಿದ್ದೀನಿ. ಅದು ಮಿಕ್ಸ್ ಆಗೋಷ್ಟು ವಿನೇಗರ್ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಉಪ್ಪು, ಶಾಂಪು ಹಾಕ್ಕೋತಾ ಇದ್ದೀನಿ. ಶಾಂಪು ಯಾವುದಾದ್ರೂ ಪರವಾಗಿಲ್ಲ, ನಾವು ಯಾವ ಶಾಂಪು ಯೂಸ್ ಮಾಡ್ತೀವೋ ಆ ಶಾಂಪು ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಕೊಳೆನೂ ಸಹ ಹೋಗುತ್ತೆ ಮತ್ತು ಸ್ಟವ್ವು ಸಹ ನೀಟಾಗಿ ಶೈನ್ ಆಗುತ್ತೆ. ಇದನ್ನು ಅಪ್ಲೈ ಮಾಡಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಫಸ್ಟು ಒಂದು ಬ್ರಷ್ ತೊಗೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲೆಲ್ಲಿ ಕಲೆಗಳಿದೆಯೋ ಸ್ಟವ್ ಮೇಲೆ ಅಲ್ಲೆಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಉಜ್ಕೊಂಡ್ರೆ ನೀಟಾಗಿ ಆ ಕಲೆಗಳು ಕೆಂಪಕ್ಕೆ ಸುತ್ತು ಎಲ್ಲ ಕಪ್ಪಕ್ಕಿರೋದೆಲ್ಲ ನೀಟಾಗಿ ಉಜ್ಕೋಬೋದು ಸ್ಟೀಲ್ ನಾರಿಂದ. ಫಸ್ಟು ನಾನಿಲ್ಲಿ ಟೂತ್ ಬ್ರಷ್ ತೊಗೊಂಡು, ಯಾವುದಾದ್ರೂ ಹಳೆ ಟೂತ್ ಬ್ರಷ್ ತೊಗೊಂಡು ನಾವು ಮಿಕ್ಸ್ ಮಾಡ್ಕೊಂಡಿರೋ ಲಿಕ್ವಿಡ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾವು ಬರ್ನರ್ನು ಸಹ ಇದೇ ಲಿಕ್ವಿಡಿಂದ ವಾಶ್ ಮಾಡ್ಕೋಬೋದು. ನಾನಿಲ್ಲಿ ಸುತ್ತು ಕಲೆಗಳಿದೆಯಲ್ಲ ಅದಕ್ಕೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಮಿಕ್ಕಿರೋ ಲಿಕ್ವಿಡನ್ನು ಸ್ಟವ್ ಮೇಲೆ ಇರೋ ಕಲೆಗಳಿಗೆಲ್ಲ ಹಾಕಿ ಬಿಟ್ಬಿಡ್ತೀನಿ. ಹಿಂಗೆ ಸೋಡಾ, ಉಪ್ಪು, ವಿನೇಗರ್ ಹಾಕಿರೋದ್ರಿಂದ ಅದು ಒಳ್ಳೆ ಕ್ಲೀನಿಕ್ ಏಜೆಂಟಾಗಿ ವರ್ಕ್ ಆಗುತ್ತೆ. ಆ ಜಿಟ್ಟೆಲ್ಲ ಹೊಟ್ಟೋಗ್ಬಿಡುತ್ತೆ. ನಾವು ಅಡುಗೆ ಮಾಡಿ ಆಯಿಲ್ ಜಿಟ್ಟೆಲ್ಲ ಕೂತ್ಬಿಟ್ಟಿರುತ್ತಲ್ಲ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ನಾವು ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದ ಬರ್ನರ್ ಸುತ್ತೂ ಸ್ಟವ್ಗೆಲ್ಲ ಅಪ್ಲೈ ಮಾಡಿದ್ದೀನಿ. ಈ ರೀತಿ ಟೂತ್ ಬ್ರಷಿಂದ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಕೊನೆಯಲ್ಲಿ ಮಿಕ್ಕಿತ್ತಲ್ಲ ಅದನ್ನು ಈ ರೀತಿ ಬರ್ನರ್ ಸುತ್ತೂ ಉಜ್ಕೋತಾ ಇದ್ದೀನಿ. ನಾವು ಬರ್ನರ್ನ ತೆಗೆದು ವಾಶ್ ಮಾಡ್ಕೋಬೋದು.
ಈ ರೀತಿ ಸ್ಟವ್ ಮೇಲೆಲ್ಲ ಅಪ್ಲೈ ಮಾಡಿ ಒಂದು 5 to 10 ಮಿನಿಟ್ಸ್ ಹಾಗೆ ಬಿಟ್ಟಿದ್ದಾದಮೇಲೆ ಸ್ಟೀಲ್ ನಾರು ತೊಗೊಂಡು ಈ ರೀತಿ ನಾನು ಸುತ್ತೂ ಫಸ್ಟ್ ಉಜ್ಕೋತಾ ಇದ್ದೀನಿ. ಸ್ಟವ್ ಮೇಲೆ ಇರೋ ಕಲೆಗಳನ್ನೆಲ್ಲ ಉಜ್ಕೋತಾ ಇದ್ದೀನಿ. ತುಂಬ ಜಿಡ್ಡಿನ ಕಲೆ ಇದೆ ಅಂದರೆ ಸುತ್ತು ನಾವು ಬರ್ನರ್ ಸುತ್ತು ಮತ್ತು ಆ ನೆಟ್ಟುಗಳೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ಜಿಡ್ಡಿನ ಕಲೆ ತುಂಬ ಇದೆ, ಮಾರ್ಕ್ಗಳಾಗ್ಬಿಟ್ಟಿದೆ ಅಂದರೆ ನಾವು ಚಾಕು ತೊಗೊಂಡು ಒಂದು ಸ್ವಲ್ಪ ನಾವು ಆ ಜಿಡ್ಡನ್ನು ರಬ್ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಜಿಡ್ಡಿದ್ರೂ ಆ ಚಾಕುವಿಂದ ಬಂದುಬಿಡುತ್ತೆ. ಆಮೇಲೆ ನಾವು ಸ್ಟೀಲ್ ನಾರು ತೊಗೊಂಡು ಒಂದ್ಸರಿ ಉಜ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ನಾನಿಲ್ಲಿ ಫಸ್ಟು ಸ್ಟೀಲ್ ನಾರು ತೊಗೊಂಡು ಆ ಕೆಂಪಕ್ಕೆಲ್ಲ ಆಗಿಬಿಟ್ಟಿದೆ ಎಲ್ಲ ಬರ್ನರ್ ಸುತ್ತು ಆ ಸ್ಟೀಲ್ ಪ್ಲೇಟ್ ಮೇಲೆ ಅದನ್ನೆಲ್ಲ ಉಜ್ಕೋತಾ ಇದ್ದೀನಿ. ಆ ಬರ್ನರ್ ಸುತ್ತು 3 ನೆಟ್ಟಿರುತ್ತಲ್ಲ ಅಲ್ಲಿಗೆ ಏನಾಗುತ್ತೆ ಅಂದರೆ ನಾವು ಅಡುಗೆ ಮಾಡಿದಾಗ ಜಿಟ್ಟೆಲ್ಲ ಕೂತು ಕೆಲವು ಸಲ ನಾವು ಉಜ್ಕೊಂಡಿಲ್ಲ ಅಂದರೆ ಜಿಡ್ಡು ಕೂತ್ಬಿಟ್ಟು ಕಪ್ಪಗಾಗ್ಬಿಟ್ಟಿರುತ್ತೆ. ಅದನ್ನು ನಾವು ಒಂದು ಸರಿ ಉಜ್ಜಿದಾಗ ಹೋಗಲ್ಲ, ನಾವು ಹಾಗೆ ಬಿಟ್ಬಿಟ್ಟಿರ್ತೀವಿ, ಉಜ್ಜೋಕ್ಕಾಗಲ್ಲ. ನಾವು ಪ್ರತಿ ಸರಿನೂ ಕ್ಲೀನ್ ಮಾಡ್ಕೋತಾ ಇದ್ದರೆ ಅದು ಕ್ಲೀನ್ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೇ ಇರುತ್ತೆ. ಅದನ್ನು ನಾವು ಒಂದು ಚಾಕು ತೊಗೊಂಡು ಜಸ್ಟ್ ಈ ರೀತಿ ಲಿಕ್ವಿಡ್ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಚಾಕು ತೊಗೊಂಡು ಪ್ರೆಸ್ ಮಾಡಿ ತೆಗೆದ್ರೆ ಸಾಕು, ಅದು ನೀಟಾಗಿ ಬಂದುಬಿಡುತ್ತೆ ಜಿಡ್ಡೆಲ್ಲ. ಸೊ ನಾನು ಸ್ಟೀಲ್ ನಾರು ತೊಗೊಂಡು ಉಜ್ಕೊಂಡಿದ್ದಾದಮೇಲೆ ಚಾಕುವಿಂದ ಆ ನೆಟ್ಟು ಸುತ್ತೂ ಇರೋ ಆ ಜಿಡ್ಡನ್ನೆಲ್ಲ ತಕ್ಕೋತಾ ಇದ್ದೀನಿ. ತಕ್ಕೊಂಡು ಆ ಬರ್ನರ್ ಸುತ್ತು 3 ನೆಟ್ಟಿರುತ್ತಲ್ಲ ಅದ್ರ ಸುತ್ತೂ ಸ್ವಲ್ಪ ಕಪ್ಪಗಾಗ್ಬಿಟ್ಟಿತ್ತು. ಅದನ್ನು ಸ್ವಲ್ಪ ಚಾಕುವಿಂದ ರಬ್ ಮಾಡ್ಕೋತಾ ಇದ್ದೀನಿ. ರಬ್ ಮಾಡಿಕೊಂಡು ಮತ್ತೆ ಒಂದು ಸರಿ ಸ್ಟೀಲ್ ನಾರು ತೊಗೊಂಡು ಉಜ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಒಂದು ತೇವದ ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಸ್ಟವ್ವು. ಈ ರೀತಿ ನಾವು ಆಗಾಗ ಸ್ಟವ್ನ ಕ್ಲೀನ್ ಮಾಡ್ಕೋತಾ ಇದ್ದರೆ ಸ್ಟವ್ ನೀಟಾಗಿರುತ್ತೆ. ನಾವು ಮನೆಯಲ್ಲೇ ಈ ಲಿಕ್ವಿಡ್ನ ಮಾಡಿಕೊಂಡು ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇದೇ ಲಿಕ್ವಿಡ್ನ ಬಳಸ್ಕೊಂಡು ನಾವು ಕಿಚನ್ ಕೌಂಟ್ರ್ ಟಾಪ್ ಕೂಡ ಕ್ಲೀನ್ ಮಾಡ್ಕೋಬೋದು, ನೀಟಾಗಿ ಕ್ಲೀನ್ ಆಗುತ್ತೆ. ಕೌಂಟ್ರ್ ಟಾಪ್ ಮೇಲೇನೂ ಸಹ ಸ್ಟವ್ ಕೆಳಗಡೆ ಎಲ್ಲ ನಾವು ಅಡುಗೆ ಮಾಡಿದಾಗ ಆ ಜಿಡ್ಡಿನಂಶ ಎಲ್ಲ ಕೂತ್ಬಿಟ್ಟಿರುತ್ತಲ್ಲ, ಈ ರೀತಿ ಮಾಡಿಕೊಂಡು ನಾವು ಅದನ್ನ ಅಪ್ಲೈ ಮಾಡಿ ನಾರು ತೊಗೊಂಡು ಉಜ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಆ ನೆಟ್ಟು ಸುತ್ತೂ ಇರೋ ಆ ಕೆಂಪಕ್ಕೆ ಕಪ್ಪಕ್ಕಾಗ್ಬಿಟ್ಟಿತ್ತು ಬರ್ನರ್ ಸುತ್ತು, ಅದನ್ನು ನಾನು ಈ ರೀತಿ ಒಂದು ಕಾರ್ನರಲ್ಲಿ ಚಾಕು ತೊಗೊಂಡು ಉಜ್ಕೋತಾ ಇದ್ದೀನಿ. ನೋಡಿ ಸುತ್ತೂ ಈ ರೀತಿ ಚಾಕುವಿಂದ ಉಜ್ಕೊಳ್ಳೋದ್ರಿಂದ ನಾವು ಆ ಬ್ಲ್ಯಾಕ್ ಇದ್ರ ಮೇಲೆ ಉಜ್ಕೋಬಾರ್ದು, ಮಾರ್ಕ್ ಆಗಿಬಿಡುತ್ತೆ. ಸುತ್ತೂ ಆ ಸ್ಟೀಲ್ ಇದ್ರ ಹಿಂಗಿರುತ್ತಲ್ಲ ಅದ್ರ ಸುತ್ತೂ ಈ ರೀತಿ ಅನ್ಕೊಬಂದರೆ ಅದರಲ್ಲಿ ಜಿಡ್ಡಿನ ಅಂಶ ಇರುತ್ತಲ್ಲ ಅದೆಲ್ಲ ಬಂದ್ಬಿಡುತ್ತೆ. ಈ ರೀತಿ ನಾನು 3 ಬರ್ನರ್ ಸುತ್ತೂ ಈ ರೀತಿ ಚಾಕುವಿಂದ ಉಜ್ಕೋತಾ ಇದ್ದೀನಿ. ಆ ಸೈಡಲ್ಲಿ ಸ್ವಲ್ಪ ಜಿಡ್ಡೆಲ್ಲ ಕಟ್ಬಿಟ್ಟಿತ್ತು, ಸೊ ಅದನ್ನು ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ, ಒಂದು ಚೂರು ಸಹ ಜಿಡ್ಡಕ್ಕೂ ಸಹ ಇರಲ್ಲ. ನಾವು ಸ್ಟೀಲ್ ನಾರು ಮತ್ತು ಲಿಕ್ವಿಡ್ ಅಪ್ಲೈ ಮಾಡಿಕೊಂಡು ಉಜ್ಕೊಂಡಿರೋದ್ರಿಂದ ಅರ್ಧ ಬಂದುಬಿಟ್ಟಿರುತ್ತೆ. ಇನ್ನು ಸ್ವಲ್ಪ ತುಂಬ ಕಲೆ ಆಗಿದೆ ಅನ್ನೋ ಕಡೆ, ಅದು ಹೋಗೋದೇ ಇಲ್ಲ ಅನ್ನೋ ಕಡೆ ಈ ರೀತಿ ಚಾಕು ತೊಗೊಂಡು ಜಸ್ಟ್ ಈ ರೀತಿ ಒಂದು ಕಾರ್ನರ್ ಇಟ್ಕೊಂಡು ಚಾಕುನ ಈ ರೀತಿ ಉಜ್ಕೋತಾ ಬಂದರೆ ಆ ನೆಟ್ ಸುತ್ತು ಆ ಜಿಡ್ಡು ಕೂತ್ಬಿಟ್ಟಿರುತ್ತಲ್ಲ ಅದೆಲ್ಲ ನೀಟಾಗಿ ತೆಗಿಬೋದು. ಇದೇ ರೀತಿ ನಾನು 3 ಬರ್ನರ್ಗೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡಿಕೊಂಡು ತೇವದ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಸ್ಟವ್ ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ನಾರ್ಮಲ್ ಉಪ್ಪು ಹಾಕ್ಕೊಳ್ಳೋದಕ್ಕಿಂತ ನಿಂಬೆ ಉಪ್ಪು ಅಂತಾರೆ, ಲೈಮ್ ಸಾಲ್ಟ್ ಅದಿದ್ರೂ ಸಹ ಹಾಕ್ಕೊಂಡ್ರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಮಿಕ್ಸ್ ಮಾಡ್ಕೊಳ್ಳುವಾಗ. ನೋಡಿ ಆ ನೆಟ್ಟು ಸುತ್ತು ಈ ರೀತಿ ಕಪ್ಪಗಾಗ್ಬಿಟ್ಟಿರುತ್ತಲ್ಲ ಅದನ್ನು ಚಾಕುವಿಂದ ಈ ರೀತಿ ಉಜ್ಕೊಂಡ್ರೆ ಆ ಜಿಡ್ಡು ಕಪ್ಪಗಾಗಿರೋದೆಲ್ಲ ಬಂದುಬಿಡುತ್ತೆ. ನಾವು ಒಂದು ಸರಿ ಅದು ಬರಲ್ಲ, ನಾವು ಇನ್ನೊಂದು ಸರಿ ವಾಶ್ ಮಾಡುವಾಗ ಇದೇ ರೀತಿ ಆ ನೆಟ್ ಸುತ್ತು ಇರೋದನ್ನು ಉಜ್ಕೋತಾ ಬಂದರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಹಚ್ಕೊಂಡಿದ್ದಾದಮೇಲೆ ಶಾಂಪು ಅಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ 1-2 ಸರಿ ನಾವು ತೇವದ ಬಟ್ಟೆನಲ್ಲಿ ಒರೆಸ್ಕೊಬೇಕು. ಅಷ್ಟೊಂದು ಸರಿ ಒರೆಸ್ಕೊಂಡಿದ್ದಾದಮೇಲೆ ಬಟ್ಟೆನ ನೀಟಾಗಿ ವಾಶ್ ಮಾಡಿಕೊಂಡು ಇನ್ನೊಂದು ಸರಿ ಒರೆಸ್ಕೊಂಡು ಆಮೇಲೆ ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಸ್ಟವ್ ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಸ್ಟ್ಯಾಂಡನ್ನು ಸಹ ನಾವು ಮಾಡ್ಕೊಂಡಿದ್ದು ಲಿಕ್ವಿಡನ್ನು ಹಾಕಿ ವಾಶ್ ಮಾಡ್ಕೋಬೋದು. ಸ್ಟ್ಯಾಂಡಲ್ಲಿ ನಾವು ಅಡುಗೆ ದಿನ ಮಾಡ್ತಾ ಇರ್ತೀವಲ್ಲ ಆ ಜಿಡ್ಡಿನ ಅಂಶ ಇರುತ್ತಲ್ಲ ಅದು ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ನಾನು 2-3 ಸರಿ ತೇವದ ಬಟ್ಟೆ ತೊಗೊಂಡು ಒರೆಸ್ಕೊಂಡಿದ್ದಾದಮೇಲೆ ಒಣ ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ. ಇದಕ್ಕೂ ಇವಾಗಲೂ ನೋಡಿ ಡಿಫ್ರೆನ್ಸ್ ಎಷ್ಟು ನೀಟಾಗಿ ಗೊತ್ತಾಗುತ್ತೆ, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ನಾವು ಡೈಲಿ ಸಾಂಬಾರ್ ಮಾಡ್ತಾ ಇರ್ತೀವಿ ಮುದ್ದೆಗೆ, ಅನ್ನಕ್ಕೆ ಎಲ್ಲ. ಈ ರೀತಿ ನುಗ್ಗೆಕಾಯಿ ಸಾಂಬಾರ್ನ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನಾವೆಲ್ಲ ಬೇಳೆ ಎಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೇ ಸಲ ಕೂಗಿಸ್ಬಿಟ್ರೆ ಬೇಳೆ ಸಾಂಬಾರ್ ರೆಡಿ ಆಗ್ಬಿಡುತ್ತೆ. ಆದ್ರೆ ನಮ್ಮ ಅಜ್ಜಿ ಈ ರೀತಿ ಬೇಳೆ ಸಾಂಬಾರ್ನ ಮಾಡ್ತಾ ಇರೋ ನುಗ್ಗೆಕಾಯಿ ಸಾಂಬಾರ್ ಆಗ್ಲಿ ಬೇಳೆ ಸಾಂಬಾರಲ್ಲಾಗ್ಲಿ ತುಂಬಾ ರುಚಿಯಾಗಿರ್ತಾ ಇತ್ತು. ಈಗ ಯಾರನ್ನು ರುಬ್ಬಿಟ್ಟು ಬೇಳೆ ಸಾಂಬಾರು ಅಥವಾ ನುಗ್ಗೆಕಾಯಿ ಸಾಂಬಾರ್ ಮಾಡಲ್ಲ. ಈ ರೀತಿ ನಾವು ಖಾರ ರುಬ್ಕೊಂಡು ಬೇಳೆ ಸಾಂಬಾರು ಅಥವಾ ನುಗ್ಗೆಕಾಯಿ ಸಾಂಬಾರ್ ಮಾಡ್ತಾರೆ, ತುಂಬಾ ರುಚಿಯಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ ಅಲ್ಲಿ ಒಂದ್ ಸ್ವಲ್ಪ ತೊಗರಿ ಬೇಳೆ, ಹೆಸರು ಬೇಳೆ ಮತ್ತೆ ಹೆಸರು ಕಾಳನ್ನ ಹಾಕೊಂಡಿದೀನಿ. ಎಲ್ಲ ಒಂದೊಂದು ಹಿಡಿ ಹಾಕ್ಬಿಟ್ಟು ಒಂದ್ಸರಿ ವಾಶ್ ಮಾಡಿ ಅದಕ್ಕೆ ಒಂದ್ ಈರುಳ್ಳಿ, ಸಣ್ಣ ಈರುಳ್ಳಿನ ಸಣ್ಣ ಕಟ್ ಮಾಡಾಕಿ 4-5 ಬೆಳ್ಳುಳ್ಳಿ ಹೆಸರನ್ನ ಹಾಕಿ, ನಾವು ಬೇಕು ಅಂದ್ರೆ ಹಸಿಮೆಣಸಿನಕಾಯಿ ಕೂಡ ಹಾಕೋಬಹುದು. ಬೇಳೆ ಬೇಯಿಷ್ಟು ನೀರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ಕುಕ್ಕರ್ ಅಲ್ಲಿ 1 ಅಥವಾ 2 ವಿಷಲ್ ಸಪರೇಟ್ ಆಗಿ ಬೇಯಿಸ್ಕೋಬೇಕು. ಬೇಳೆ ಜೊತೆನೆ ನಾವು ನುಗ್ಗೆಕಾಯಿ ಮತ್ತೆ ಆಲೂಗಡ್ಡೆ ಹಾಕ್ಬಿಟ್ರೆ ಒಂದೇ ಸಲ ನುಣ್ಣಕ್ಕಾಗ್ಬಿಡುತ್ತೆ. ಅದಕ್ಕೆ ನಾವು ನುಗ್ಗೆಕಾಯಿ ಆಲೂಗಡ್ಡೆನ ಸಪರೇಟ್ ಆಗಿ ಬೇಯಿಸ್ಕೋಬೇಕು. ಈ ತೊಗರಿ ಬೇಳೆ ಬಳಸಿ ಆದ್ರೂ ನಾವು ಸಾರನ್ನ ಮಾಡ್ಕೋಬಹುದು. ನಾನಿಲ್ಲಿ 3 ತರದ ಬೇಳೆ ಹಾಕಿ ಸಾಂಬಾರ್ ಮಾಡ್ಕೋತಾ ಇದೀನಿ. ಸಪರೇಟ್ ಆಗಿ ನುಗ್ಗೆಕಾಯಿ ಆಲೂಗಡ್ಡೆ ಬೇಯಿಟ್ಟು ನಾನಿಲ್ಲಿ ಖಾರಕ್ಕೆ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನಿಲ್ಲಿ ಒಂದ್ 5-6 ಎಸ್ಲಷ್ಟು ಬೆಳ್ಳುಳ್ಳಿ ಹಾಕೊಂಡಿದೀನಿ. ಮತ್ತೆ ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಟೊಮೆಟೊ ಹಾಕಿದ್ರೆ ಹುಣಸೆ ಹಣ್ಣು ಕಮ್ಮಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ನಾನು ಟೊಮೆಟೊ ಬಳಸಿಲ್ಲ, ಬರೀ ಹುಣಸೆ ಹಣ್ಣು ಹಾಕೋತಾ ಇದೀನಿ. ಮತ್ತೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದೀನಿ. ಚಿಕ್ಕ ಸ್ಪೂನ್ ಅಲ್ಲಿ 1 ಸ್ಪೂನ್ ಜೀರಿಗೆ ಹಾಕೊಂಡು ನಾವು ಖಾರ ರುಬ್ಕೊಳ್ಳುವಾಗ ಒಂದು ಈರುಳ್ಳಿನೂ ಕೂಡ ಹಾಕೋಬಹುದು, ಅಥವಾ ಈರುಳ್ಳಿ ಬೆಳ್ಳುಳ್ಳಿನ ಒಂದ್ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿನೂ ಸಹ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬಹುದು. ನಾನು ಖಾರ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಬಳಸಿಲ್ಲ, ಬರೀ ಬೆಳ್ಳುಳ್ಳಿ ಮಾತ್ರ ಹಾಕೊಂಡಿದೀನಿ. ಇದ್ರ ಜೊತೆಗೆ ಒಂದ್ 1/4 ಚಿಪ್ಪಷ್ಟು ಹಸಿ ಕೊಬ್ಬರಿ ಹಾಕೊಂಡು ಸಾಂಬಾರ್ ಪುಡಿ ಹಾಕೊಂಡಿದೀನಿ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದೀನಿ. ಇಷ್ಟನ್ನು ನುಣ್ಣಕ್ಕೆ ರುಬ್ಕೋಬೇಕು. ರುಬ್ಕೊಂಡಿದ್ದಾದ್ಮೇಲೆ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಖಾರನ ಮಿಕ್ಸ್ ಮಾಡ್ಕೊಂಡ್ರೆ ಸಾಂಬಾರ್ಗೆ ರೆಡಿ ಆಗುತ್ತೆ. ಅಷ್ಟರಲ್ಲಿ ನುಗ್ಗೆಕಾಯಿ ಮತ್ತೆ ಆಲೂಗಡ್ಡೆ ನಾವು ಸಪರೇಟ್ ಆಗಿ ಕಟ್ ಮಾಡಿ ಬೇಯಿಸ್ಕೊಂಡ್ವಲ್ಲ ಅದು ಬೆಂದಿರೋ ನುಗ್ಗೆಕಾಯಿ ಆಲೂಗಡ್ಡೆನ ನಾವು ಬೇಳೆ ಬೇಯಿಸ್ಕೊಂಡಿರೋ ಸಾಂಬಾರ್ ಜೊತೆ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಂದ್ರೆ ಹಾಕೋಬಹುದು. ನಾ ಆಲ್ರೆಡಿ ನುಗ್ಗೆಕಾಯಿ ಬೇಕೆ ಮತ್ತೆ ಬೇಳೆ ಬೇಯಿಸುವಾಗ ಉಪ್ಪು ಹಾಕಿರೋದ್ರಿಂದ ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ನೋಡ್ಕೊಂಡು ಉಪ್ಪು ಹಾಕೋಬೇಕು. ಬೇಳೆನೂ ಬೆಂದಿದೆ ಮತ್ತೆ ನುಗ್ಗೆಕಾಯಿ ಆಲೂಗಡ್ಡೆ ಸಪರೇಟ್ ಆಗಿ ಬೇಯಿಸ್ಕೊಂಡಿರೋದ್ರಿಂದ ತುಂಬಾ ಹೊತ್ತು ಕುದಿಸೋದು ಬೇಡ, ಒಂದ್ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಲಾಸ್ಟ್ ಅಲ್ಲಿ ಒಗ್ಗರಣೆ ಹಾಕೊಂಡ್ರೆ ನುಗ್ಗೆಕಾಯಿ ಸಾಂಬಾರ್ ಸಕ್ಕ ಟೇಸ್ಟ್ ಆಗಿರುತ್ತೆ. ನಾವು ಮುದ್ದೆಗಾದ್ರೂ ತಿನ್ಬಹುದು, ಅನ್ನಕ್ಕಾದ್ರೂ ಹಾಕೋಬಹುದು. ಇದ್ರ ಜೊತೆಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನುಗ್ಗೆಕಾಯಿ ಸಾಂಬಾರು ಸಕ್ಕ ಟೇಸ್ಟಿ ಆಗಿರುತ್ತೆ. ನಾವು ಕುಕ್ಕರ್ ಅಲ್ಲಿ ಬೇಳೆ ಜೊತೆ ನುಗ್ಗೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ರೆ ನುಣ್ಣಕ್ಕಾಗ್ಬಿಡುತ್ತೆ. ಅದಕ್ಕೆ ಯಾವಾಗ್ಲೂ ನುಗ್ಗೆಕಾಯಿ ಸಾಂಬಾರ್ ಮಾಡ್ಬೇಕಾದ್ರೆ ನುಗ್ಗೆಕಾಯಿ ಆಲೂಗಡ್ಡೆನ ಸಪರೇಟ್ ಆಗಿ ಬೇಯಿಸ್ಕೋಬೇಕು. ನುಗ್ಗೆಕಾಯಿ ಆಲೂಗಡ್ಡೆನ ಬೇಯಿಸ್ಕೊಂಡು ನಾವು ಬೇಯಿಸ್ಕೊಂಡಿರೋ ಬೇಳೆ ಜೊತೆ ಮಿಕ್ಸ್ ಮಾಡಿ ಖಾರ ಹಾಕಿ ಖಾರ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ್ರೆ ಬೇಳೆ ಸಾಂಬಾರು ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗುತ್ತೆ. ನಾವೆಲ್ಲ ಇವಾಗಂತೂ ಬೇಳೆ ಸಾಂಬಾರ್ಗೆ ರುಬ್ಬೋದು ಎಲ್ಲ ಹಾಗೇನೆ ಎಲ್ಲಾ ತರಕಾರಿನೂ ಹಾಕ್ಬಿಟ್ಟು ಬೇಳೆ ಜೊತೆ ಕೂಗಿಸ್ಬಿಡ್ತೀವಿ. ಈ ರೀತಿನೂ ಸಹ ನುಗ್ಗೆಕಾಯಿ ಸಾಂಬಾರ್ನ ಮಾಡ್ಬೋದು, ಸಕ್ಕ ಟೇಸ್ಟ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.